ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ಈ ವಿಡಿಯೋನ ನೋಡತ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆಮೇಲೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಹೊಡೆದ್ರೆ ನಾನು ಮಾಡೋ ಎಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ. ಇನ್ನು ನಮ್ಮ ಮನೇಲಿ ಸಂಡೇ ಸ್ಪೆಷಲ್ ಆಗಿ ಚಿಕನ್ ಕರಿ, ಇನ್ನು ರೊಟ್ಟಿ ಅದು ಮಾಡ್ಲತ್ತೀನಿ. ಅದ್ರ ಸಲುವಾಗಿ ಇನ್ನು ಚಿಕನ್ ನಮ್ಮ ಮನೆಯವ್ರು ತಂದಿರು. ನಾವು ಊಟ ಮಾಡಿ ಮಿನಿಮಮ್ ಸಂಕ್ರಾಂತಿಗೆ ಊಟ ಮಾಡಿದ್ದೇವಲ್ವ ಊರಲ್ಲಿ ಕರಿದಿನ. ಇನ್ನು ಅದೇ ಲಾಸ್ಟು, ಅದಾಗಿದ ಮೇಲೆ ಇದೇ ಫಸ್ಟ್ ಇಲ್ಲಿಗೆ ಬಂದ ಮೇಲೆ ಚಿಕನ್ ತಂದಿದ್ದು. ನನ್ನ ಮಕ್ಕಳು ಭೀ ಒಂದೆರಡು ಸರ್ತಿ ಅಮ್ಮು ಜಾನು ಕೇಳಿರು, ಬಟ್ ತಂದಿದ್ದಿಲ್ಲ ಇವರು. ನಮ್ಮ ಮನೆಯವ್ರಿಗೆ ಟೈಮ್ ಸಿಕ್ಕಿದ್ದಿಲ್ಲ, ಹಾಗಾಗಿ ನಾನು ಇವತ್ತು ಸಂಡೇ ತಂದಾರ. ಇನ್ನು ಮನೇಲಿ 1 kg ಹಂಗೆ ತರ್ತೀವಿ ತಂದರು. ಅದ್ರಾಗ ಹಾಫ್ ಮಕ್ಕಳಿಗೆ ಹಾಫ್ ನಮ್ಗೆ ಮಾಡ್ತೀನಿ. ಅದ್ರ ಸಲುವಾಗಿ ನಾನು ಚಿಕನ್ ಎಲ್ಲ ತೊಗೊಂಡು ಚೆಂದ 1-2 ಸರ್ತಿ ಚೆಂದ ತೊಳ್ಕೊಂಡು ಇನ್ನು ಅದೆಲ್ಲ ನೀರು ಜಾನತನ ಇಟ್ಟು ಈ ಕಡೆ ಗ್ಯಾಸ್ ಹಚ್ಕೊಂಡು ಕೊಬ್ಬರಿ ಹುರ್ಕೊಳತ್ತೀನಿ. ನಾನು ಆಲ್ಮೋಸ್ಟು ಕೊಬ್ಬರಿ ಹಚ್ಚೇ ಮಾಡ್ತೀನಿ, ಇಲ್ಲ ಅಂದ್ರೆ ಟಮಾಟ ಮಿಕ್ಸಿಗೆ ಹಾಕಿ ಮಾಡ್ಕೊತೀನಿ. ಟಮಾಟ ಪ್ಯೂರಿ ಮಾಡ್ಕೊತೀನಿ. ಇನ್ನು ಕೊಬ್ಬರಿ ಎಲ್ಲ ಚೆಂದ ಕೆಂಪಗಾಗೋ ಥರ ಈ ಥರ ಹುರ್ಕೊಂಡು ಇನ್ನು ಅದನ್ನು ತಣ್ಣಗಾಲಕ್ಕೆ ಇಡ್ತೀನಿ. ತಣ್ಣಗಾಗಿತ್ತನ ಇನ್ನು ಅದು ತಣ್ಣಗಾಗತನ ಇನ್ನು ಬೊಗಣಿ ಅದು ಇಟ್ಕೊಂಡು ಚಿಕನ್ ಕರಿ ಮಾಡ್ಲಿಕ್ಕೆ ಎಣ್ಣೆ ಹಾಕ್ಕೊಳತ್ತೀನಿ. ಇನ್ನು ಯಾವಾಗ ಭೀ ನಾನು ಇದ್ರಾಗೆ ಮಾಡೋದು, ಯಾಕಂದ್ರೆ ಸ್ವಲ್ಪ ಅಡಲ್ಕೆ ಇರ್ತಲ್ಲ, ಚಿಕನ್ ಅದು ಕಲಿಸ್ಲಕ್ಕೆ ಬರ್ತದ ಅಂತಂದು ಇದ್ರಾಗೆ ಮಾಡ್ತೀನಿ. ಇನ್ನು ಬೊಗಣಿ ದೊಡ್ಡದು ಭೀ ಬೊಗಣಿ ಮಾಡ್ಬೋದು, ಕಡಾಯಿ ಮಾಡ್ಬೋದು, ಇನ್ನು ಅದ್ರಾಗೆಲ್ಲ ಮಾಡ್ಬೋದು. ನಾನು ಯಾವಾಗ ಭೀ ಇದೇ ತೊಗೊಂಡಿನಿ. ಅದ್ರ ಸಲುವಾಗಿ ಇದು ಚಿಕನ್ನು ಇಲ್ಲ ಫಿಶ್ಶು ಮಾಡ್ಲಕ್ಕಂತೆ ತೊಗೊಂಡಿನಿ, ಇದ್ರಾಗೆ ಮಾಡ್ತೀನಿ ಯಾವಾಗ ಭೀ. ಇನ್ನು ಎಣ್ಣೆ ಎಲ್ಲ ಕಾಯ್ದಿದ ಮೇಲೆ ಅದಕ್ಕೆ ಸಾಜೀರಿ, ಪತ್ತ ಎಲೆ, ಇನ್ನು ಮತ್ತು 1-2 ಹೂವು ಹಾಕಿನಿ. ಮಸಾಲೆ ಹೂವು ಇರ್ತಾವಲ್ವ ಅವು. ಇನ್ನು ಮತ್ತು ನಾನು ಮತ್ತು ಇದಕ್ಕೇನು ಟಮಾಟ ಅದು ಏನು ಕಟ್ ಮಾಡಿ ಹಾಕೊಂಬಲ್ಲ. ಇನ್ನು ಅಲ್ಲ ಪೇಸ್ಟ್ ಒಂದು ಹಾಕಿ ಚೆಂದ ಫ್ರೈ ಮಾಡ್ಕೊತೀನಿ. ಈ ಥರ ಹಸಿ ವಾಸನೆ ಹೋಗೋತನ ಚೆಂದ ಫ್ರೈ ಮಾಡಿಕೊಂಡು, ಅಲ್ಲ ಒಳಗಡೆ ಚೆಂದ ಹಸಿ ವಾಸನೆ ಎಲ್ಲ ಹೋಗೋತನ ಹುರ್ಕೊಂಡು ಇನ್ನು ಅದಕ್ಕೆ ಅರ್ಶಿಣ ಹಾಕ್ಕೊಳತ್ತೀನಿ. ಅರ್ಶಿಣ ಹಾಕ್ಕೊಂಡು ಇನ್ನು ಚಿಕನ್ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊತೀನಿ. ಫಸ್ಟು ಡೈರೆಕ್ಟ್ ಖಾರ ಹಾಕ್ತಾರಲ್ವ, ಖಾರ ಹಾಕೋದ್ರಿಂದ ಇನ್ನು ಚಿಕನು ಚೆಂದ ಬೇಯೋದಿಲ್ಲ, ಇನ್ನು ಕುದಿಯೋದಿಲ್ಲ. ಅದ್ರ ಸಲುವಾಗಿ ನಾನು ಫಸ್ಟು ಅರ್ಶಿಣ ಹಾಕ್ಕೊಂಡು ಇನ್ನು ಚೆಂದ ಫ್ರೈ ಮಾಡ್ಕೊಂಡು ಇನ್ನು ಆಮೇಲೆ ಉಪ್ಪು ಹಾಕ್ಕೋತೀನಿ. ಮೇನ್ ಅರ್ಶಿಣದಾಗ ಮತ್ತು ಉಪ್ಪು ಹಾಕಿ ಚೆಂದ ಪಲ್ಯ ಎಲ್ಲ ಚಿಕನ್ ಎಲ್ಲ ಕುದ್ದಿದ ಮೇಲೆ ಆಮೇಲೆ ಬೇಕಾದ್ರೆ ಖಾರ ಹಾಕ್ಕೋಬೋದು. ಅದ್ರ ಸಲುವಾಗಿ ನಾನು ಇದೇ ಥರ ಮಾಡ್ತೀನಿ. ನಾನು ಫಸ್ಟು ಬೇರೆ ಬೇರೆ ಥರ ಮಾಡ್ತಿದ್ದೆ, ಇನ್ನು ಅದೆಲ್ಲ ಮಾಡಿ ಯಾಕೋ ಚೆಂದ ಟೇಸ್ಟ್ ಆಗೋಲ್ಲೋಯ್ತು. ಅದವಾಗಿ ನೋಡಿದು ನಾನು ಹೀಗೆ ಮಾಡ್ಲತ್ತೀನಿ. ಇನ್ನು ಡೈರೆಕ್ಟ್ ಖಾರ ಹಾಕೋದ್ರಿಂದ ಚಿಕನು ಜಲ್ದಿ ಮೆತ್ತಗಾಯ್ತದ, ಜಲ್ದಿ ಬೇಯ್ತದ, ಎಲ್ಲಾದ್ರೂ ಪೇಸ್ಟ್ ಗತ್ಲೆ ಆಯ್ತದ. ಅದ್ರ ಸಲುವಾಗಿ ನಾನು ಯಾವಾಗ ಭೀ ಉಪ್ಪು ಅರಿಶಿಣ ಹಾಕಿ ಚೆಂದ ಚಿಕನ್ ಫ್ರೈ ಮಾಡಿಕೊಂಡು ಒಂದು 5-10 ನಿಮಿಷ ಬಿಡ್ತೀನಿ. ಚಿಕನ್ದಾಗಿ ನೀರೆಲ್ಲ ಬಿಟ್ಟು ಚೆಂದ ಫ್ರೈ ಆಯ್ತದ. ಅದ್ರ ಸಲುವಾಗಿ ಒಂದು 5-10 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಇನ್ನು ಅಲ್ಲಿ ತನಕ ಕೊಬ್ಬರಿ ಭೀ ತಣ್ಣಗಾಗಿ ಇದು ಹಾಕ್ಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇನ್ನು ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಯಾಕಂದ್ರೆ ಕೊಬ್ಬರಿ ಅವಲ್ವ ಚೆಂದ ಮೆತ್ತಗೆ ಪೇಸ್ಟ್ ಗತ್ಲೆ ಆಗೋಲ್ಲ. ಅದ್ರ ಸಲುವಾಗಿ, ಯಾಕಂದ್ರೆ ನಾವು ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ. ಇನ್ನು ಗೀಚ್ಕೊಂಡು ಹಾಕೊಂಡ್ರೆ ನೀರೇನು ಅವಶ್ಯಕತೆ ಇರೋಲ್ಲ. ನಾನೇನೋ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಲ್ವ ಕೊಬ್ಬರಿ, ಅದ್ರ ಸಲುವಾಗಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಗತ್ಲೆ ಮಾಡ್ಕೋಬೇಕು. ಇನ್ನು ಈ ಕಡೆ ಕೊಬ್ಬರಿ ಎಲ್ಲ ಮಿಕ್ಸಿಗೆ ಹಾಕೊಂಬತ್ತಾನೆ. ಈ ಕಡೆ ಚಿಕನ್ ಭೀ ಆಲ್ಮೋಸ್ಟ್ ಬೆಂದಿತ್ತು. ಅದ್ರ ಸಲುವಾಗಿ ನನಗೆ ಪ್ಲೇಟೆಲ್ಲ ಓಪನ್ ಮಾಡಿಕೊಂಡು ಇನ್ನು ಚಿಕನ್ ಮತ್ತೊಂದು ಸರ್ತಿ ಕಲಿಸ್ಕೊಳತ್ತೀನಿ. ಇನ್ನು ಯಾವ ಥರ ನೀರು ಬಿಟ್ಟದ ಎಲ್ಲ ಚಿಕನ್ದಾಗಿಂದು ಅಂತ ತೋರಿಸ್ತೀನಿ ನೋಡ್ರಿ. ಇನ್ನು ಈ ಥರ ಬೆಂದ್ರೆ ಆಗೋಯ್ತು. ಆಲ್ಮೋಸ್ಟ್ ಚಿಕನ್ ಬೆಂದಿದಪ್ಲೆ ಇನ್ನು ಉಪ್ಪು ಅರಿಶಿಣ ಎಲ್ಲ ಹಾಕ್ಕೊಂಡು ಕುದಿಸ್ಕೊಂಡಿದ್ದೇವಲ್ವ, ಅಷ್ಟೊಂದು ಮೆತ್ತಗೇನು ಆಗಲ್ಲ. ಇನ್ನು ಚಿಕನ್ ತಿಲತ್ತರು ಪೂರ್ತಿ ಮೆತ್ತಗಾದ್ರೂ ಭೀ ಚೆಂದ ಅನ್ಸಲ್ವಲ್ವ. ಅದ್ರ ಸಲುವಾಗಿ ಇನ್ನೀಗ ಆಲ್ಮೋಸ್ಟ್ ಅರ್ಧ ಬೆಂದದ. ಅದ್ರ ಸಲುವಾಗಿ ಈಗ 1-2 ಚಮಚ ಅಷ್ಟು ಖಾರ ಹಾಕ್ಕೊಳತ್ತೀನಿ. 2 ಚಮಚ ಆದ್ರೆ ಬೊಕ್ಕಳ ಆಯ್ತದ, ಯಾಕಂದ್ರೆ ಖಾರ ಅಂತೂ ಭಾಳಷ್ಟು ಅದ. ಈಗ ಹೊಸ್ದಾಗಿ ಕುಟ್ಕೊಂಡು ಬಂದಿನಲ್ವ, ಅದ್ರ ಸಲುವಾಗಿ ಇನ್ನು ಇದಕ್ಕೆ ಖಾರ ಎಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳತ್ತೀನಿ. ಇನ್ನು ಮೇನ್ ಅಂದರೂ ಈಗ ಆಲ್ಮೋಸ್ಟ್ ಅರ್ಧ ಉಪ್ಪು ಅರಿಶಿಣದಾಗ ಕುದ್ದದಲ್ವ. ಇನ್ನು ಅರ್ಧ ಖಾರ ಮತ್ತು ಮಸಾಲಿನೂ ಕುಟ್ಟಿದ ಕೊಬ್ಬರಿ ಹಾಕೋತೀವಲ್ವ, ಅದ್ರಾಗ ಒಂದು ಅರ್ಧ ಕುದೀತದ ಚಿಕನ್ನು. ಆಲ್ಮೋಸ್ಟ್ 100% ಕುದ್ದಿದಪ್ಲೆ ಆಯ್ತದ. ಇನ್ನು ಖಾರ ಅದು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನು ಧನಿಯಾ ಪೌಡರ್ ಒಂದು ಚಮಚ ಅಷ್ಟು, ಇನ್ನು ಇದು ಚಿಕನ್ ಮಸಾಲೆ ಒಂದು ಹಾಕ್ಕೊಳತ್ತೀನಿ. ಇನ್ನು ಮತ್ತು ಇದಕ್ಕೆ ನಾನು ಮನೆಗೆ ಚಕ್ಕಿ ಮಸಾಲೆ ಇರ್ತಾವಲ್ವ, ಅದಕ್ಕೂ ಹುರ್ಕೊಂಡು ಕುಟ್ಕೊಂಡು ಇಟ್ಕೊತೀನಿ ಚಿಕನ್ ಸಲುವಾಗಿ ಅಂತ ಸ್ಪೆಷಲ್ಲಾಗಿ. ಇನ್ನು ಅದು ಚಕ್ಕಿ ಮಸಾಲೆ ಹಾಕ್ಕೊಂಡು ಚೆಂದ ಕಲಿಸ್ಕೊಂಡು 1-2 ನಿಮಿಷ ಹಂಗೆ ಮುಚ್ಚಿಟ್ಬಿಡ್ತೀನಿ. ಆವಾಗ ಇದು ಚಿಕನ್ನು ಕೂಡ ಇದು ಖಾರ ಮಸಾಲೆ ಎಲ್ಲ ಚೆಂದ ಬೇಯ್ತದ. ಚೆಂದ ಬೇಯ್ತು ಅಂದ್ರೆ ಇನ್ನು ಎಣ್ಣೆ ಎಲ್ಲ ಮ್ಯಾಗ ತೇಲ್ತದ. ಅಲ್ಲಿ ತನಕ ಪ್ಲೇಟ್ ಮುಚ್ಚಿಟ್ಟು ಬಿಟ್ಬಿಡ್ತೀನಿ 1-2 ನಿಮಿಷ 5 ನಿಮಿಷ ಹಂಗೆ.
ಇನ್ನು ಆಲ್ಮೋಸ್ಟ್ ಎಲ್ಲ ಒಂದು 5 ನಿಮಿಷ ಆಗಿದ್ಮೇಲೆ ಪ್ಲೇಟ್ ತೆಗೆದು ನೋಡಿದ್ಮೇಲೆ ಇನ್ನು ಎಣ್ಣೆ ಎಲ್ಲ ಆಲ್ಮೋಸ್ಟ್ ಬಿಟ್ಟದ. ಯಾಕಂದ್ರೆ ನಾನು ಹೆಚ್ಚಿಗೆ ಎಣ್ಣೆ ಹಾಕಲ್ಲ ಇದಕ್ಕಾದ್ರೂ ಭೀ, ಅದ್ರ ಸಲುವಾಗಿ ಅಷ್ಟೊಂದು ಎಣ್ಣೆ ಕಾಣಲಾಗ್ಯದ ನಿಮಗೆಲ್ಲ ಕ್ಯಾಮ್ರಾದಾಗ. ನಾನು ಆಲ್ರೆಡಿ ರಿಯಲ್ ಆಗಿ ನೋಡ್ಲತ್ರ ಭಾಳಷ್ಟು ಅದ ಅದೇ ಎಣ್ಣೆ. ಇನ್ನು ಲಾಸ್ಟಿಗೆ ತೋರಿಸ್ತೀನಿ ಮ್ಯಾಗೆಲ್ಲ ಎಣ್ಣೆ ಹೆಂಗೆ ಬಂದಿರ್ತದ ಅಂತ. ಇನ್ನು ಇದಕ್ಕೂ ಕೊಬ್ಬರಿ ಕುಟ್ಟಿದ್ನಲ್ವ ಅದು ಪೇಸ್ಟ್ ಹಾಕ್ಕೊಳತ್ತೀನಿ. ಇನ್ನು ಬೇಡ ನಮಗೂ ಪೇಸ್ಟ್ ಏನು ಬೇಡ, ನಮಗೆ ಫ್ರೈ ಬೇಕು ಅಂದ್ರೆ ಇನ್ನಿದು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರಲ್ಲ ಚಿಕನ್ನು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಡೋ ಥೋಡೆ ಕರಿಗತ್ಲೆ ಆಯ್ತದ ಅಂದ್ರೆ ಸ್ವಲ್ಪ ಫ್ರೈಗತ್ಲೆ ಆಯ್ತದ, ಅದು ಭೀ ಮಾಡ್ಕೋಬೋದು. ಇನ್ನು ನಾನು ಇವತ್ತು ಸ್ವಲ್ಪ ರೊಟ್ಟಿ ಅದು ಮಾಡ್ಲತ್ತೀನಲ್ವ, ಅದ್ರ ಸಲುವಾಗಿ ಸ್ವಲ್ಪ ಕರಿ ಬೇಕು ಅಂತಂದು ಸ್ವಲ್ಪ ನೀರು ಸಾಂಬಾರ್ಗತ್ಲೆ ಮಾಡ್ಕೊಳತ್ತೀನಿ. ಇನ್ನು ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಂಡು ಕೊಬ್ಬರಿ ಎಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳತ್ತೀನಿ. ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಮುಚ್ಚಿಟ್ಬಿಡಬೇಕು. ಯಾಕಂದ್ರೆ ಕೊಬ್ಬರಿ ಭೀ ಆಲ್ಮೋಸ್ಟ್ ನಾವು ಹುರ್ಕೊಂಡಿದ್ದೇವೆ. ಇನ್ನು ಇದು ಚಿಕನ್ದಾಗ ಅದು ಬೆಂದೂರು ಅದು ಮಾಡೋರು ಅದ್ರಾಗ ಹುರ್ಕೋಬೇಕಲ್ವ, ಅದ್ರ ಸಲುವಾಗಿ ಅದ್ರಾಗ ಫ್ರೈ ಆಗ್ಬೇಕಂತಂದು ಇನ್ನು ಇದಕ್ಕೂ ಕಲಸಿ ಎಲ್ಲ ಮಾಡಿ ನೋಡಿದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಅನ್ನಿಸ್ತು. ಅದ್ರ ಸಲುವಾಗಿ ಇನ್ನು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತೀನಿ, ಆಮೇಲೆ ಹಾಕ್ಕೋತೀನಿ. ಇನ್ನು ಚೆಂದ ಫ್ರೈ ಆಗಿದ್ಮೇಲೆ ಒಂದು 2 ನಿಮಿಷ ಮುಚ್ಚಿಟ್ಬಿಟ್ಟು ಇನ್ನು ಕುದ್ದಿ ಮೇಲೆ ತೆಗೆದು ನೋಡಿ ಆಮೇಲೆ ಹಾಕ್ಕೋತೀನಿ. ಇನ್ನು ನೋಡ್ಬೋದು ಎಷ್ಟು ಚೆಂದ ಎಣ್ಣೆ ಎಲ್ಲ ಬಿಟ್ಟದಂತ. ಈ ಥರ ಮಾಡಿ ನೋಡ್ರಿ, ಸೂಪರ್ ಟೇಸ್ಟ್ ಆಯ್ತದ. ಇನ್ನು ಚಕ್ಕಿ ಮಸಾಲೆ ಇದ್ರಂತೂ ಇನ್ನೂ ಟೇಸ್ಟ್ ಆಯ್ತದ. ಮನೆಗೆ ಒಂದು ಸರ್ತಿ ಟ್ರೈ ಮಾಡಿರಿ. ಇನ್ನು ನನಗೆ ಇಷ್ಟೇ ಸಾಕು ಕರಿ ಅಂದ ಸಲುವಾಗಿ ನಮ್ಮ ಮನೆಯವ್ರು ಗಟ್ಟಿನೇ ಮಾಡಿ ಅಂದ ಸಲುವಾಗಿ ನಾನು ಸ್ವಲ್ಪ ನೀರು ಹಾಕಿನಿ. ಇನ್ನು ಕೊತ್ತಂಬರಿ ಅದು ಹಾಕಿ ಇನ್ನು ಟೇಸ್ಟ್ ಅದು ನೋಡ್ಲತ್ತೀನಿ ಹೆಂಗಾಗ್ಯದ ಹೆಂಗಿಲ್ಲ ಅಂತಂದು ಟೇಸ್ಟ್ ನೋಡಿ ಇನ್ನು ಮುಚ್ಚಿಟ್ಬಿಡ್ತೀನಿ. ಇಷ್ಟೇ ಚಿಕನ್ ಕರಿ ತುಂಬ ಸುಲಭವಾಗಿ ಮಾಡ್ಬೋದು ಮನೇಲಿ. ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ನಮ್ಮ ಮನೆಗಂತೂ ರೊಟ್ಟಿ ಕಂಪಲ್ಸರಿ ರೊಟ್ಟಿ ಬೇಕು. ಅದ್ರ ಸಲುವಾಗಿ ರೊಟ್ಟಿ ಮಾಡ್ಲತ್ತೀನಿ ನಾನು. ಇನ್ನು ರೊಟ್ಟಿದು ಒಂದು ಟ್ರಿಕ್ ಅಂತ ಹೇಳಿನಲ್ವ, ಹಾಕೋದು ರೊಟ್ಟಿ ಮಾಡಿ ಹಾಕೋದು, ಅದ್ರ ಸಲುವಾಗಿ ಈ ರೊಟ್ಟಿದು ವೀಡಿಯೋ ಮಾಡ್ಲತ್ತೀನಿ. ಇನ್ನು ಯಾವಾಗ ಭೀ ರೊಟ್ಟಿ ದಿನ ಮಾಡೋದೇ ನನಗಂತೂ. ಅದು ಇನ್ನು ನಿಮಗೆಲ್ಲ ರೊಟ್ಟಿ ಮಾಡೋಕೆ ಒಬ್ಬೊಬ್ರಿಗೆ ಬರಲ್ಲಲ್ವ, ಅವ್ರ ಸಲುವಾಗಂತೆ ಹಾಕ್ಲತ್ತೀನಿ ಇದು ವೀಡಿಯೋ. ಇನ್ನು ಇದ್ರಾಗ ನಾ ಅಂದಿದ್ದಲ್ವ ಹಿಂದಿನ ರೊಟ್ಟಿ ವೀಡಿಯೋದಾಗ ರೊಟ್ಟಿ ಹಾಕೋದೊಂದು ಟ್ರಿಕ್ ಅದಂತಂದು, ಅದು ಈ ವಿಡಿಯೋದಾಗ ತೋರಿಸ್ತೀನಿ ಎಲ್ರಿಗೂ. ಇನ್ನು ನಾನು ಆ ಕಡೆ ಪಲ್ಯ ಎಲ್ಲ ಮಾಡಿದ್ದಲ್ವ ಅದೆಲ್ಲ ತೆಗೆದು ಇನ್ನು ಒಂದು ಕಡೆ ಅನ್ನಕ್ಕೆ ಇಟ್ಟೀನಿ, ಇನ್ನು ಒಂದು ಕಡೆ ರೊಟ್ಟಿಗೆ ಹಂಚಿಟ್ಟಿನಿ, ಅದಕ್ಕೆ ಹೆಸರು ಇಟ್ಟೀನಿ. ಹೆಸರೆಲ್ಲ ಬಂದಿದ್ಮೇಲೆ ಇನ್ನು ಈ ಕಡೆ ಹಿಟ್ಟೆಲ್ಲ ನೀರು ಹಾಕ್ಕೊಂಡು ಹಿಟ್ಟಿಗೆ ಇನ್ನು ಚೆಂದ ಕಲಿಸ್ಕೊಳತ್ತೀನಿ ನಾನು. ಇನ್ನು ಯಾವಾಗ ಭೀ ಮಾಡೋದೇ ಇನ್ನು ಹೇಳತ್ತೀನಿ ಬೇಗ ಬೇಗ. ಯಾಕಂದ್ರೆ ಕೆಲವೊಬ್ರು ಇಲ್ಲೆಲ್ಲ ಇನ್ನು ನಮಗೆ ರೊಟ್ಟಿದು ಪರ್ಫೆಕ್ಟು ಬರಲ್ಲಾಗ್ಯವ ಅಂತಂದು ಸಲುವಾಗಿ ನಮ್ಮ ಮತ್ತೆ ವೀಡಿಯೋ ಹಾಕ್ಲತ್ತೀನಿ. ಇನ್ನು ನಾನಂತೂ ಫಾಸ್ಟಾಗಿ ಮಾಡ್ತೀನಿ. ಇನ್ನು ಮಿನಿಮಮ್ ಚಿಕನ್ ಅದು ಮಾಡಿದ್ರೆ ಒಂದು 7-8 ರೊಟ್ಟಿ ಮಾಡ್ತೀನಿ. ಇಲ್ಲ ಡೈಲಿ ಆದ್ರೆ ಒಂದು 5-6 ರೊಟ್ಟಿ ಮಾಡ್ತೀನಿ. ಯಾಕಂದ್ರೆ ಚಿಕನು ಅದು ಇತ್ತಂದ್ರೆ ಸ್ಪೆಷಲಾಗಿ ಇನ್ನು ಸ್ವಲ್ಪ ಹೆಚ್ಚಿಗೆ ಆಯ್ತದ. ಇನ್ನು ನಮ್ಮ ಮನೆಗಂತೂ ಕಂಪಲ್ಸರಿ ರೊಟ್ಟಿ ಬೇಕು. ಇನ್ನು ಚಿಕನ್ ತಂದರೂ ಯಾವಾಗಾರ ಪೂರಿ ಇಲ್ಲ ಚಪಾತಿ ಮಾಡ್ತೀನಿ ಅಂತಂದ್ರೆ ನಮ್ಮ ಮನ್ಯಾಗ ಒಪ್ಪಲ್ಲ. ಯಾಕಂದ್ರೆ ಆಯಿಲ್ ಫುಡ್ ಅಂತಾರೆ ಪೂರಿಗಾದರೂ. ಇನ್ನು ಚಪಾತಿ ಅಂದ್ರೆ ಹೊಟ್ಟೆ ನೋಯ್ತದ ಹಂಗೆ ಹಿಂಗೆ ಅಂತಾರೆ. ಅದ್ರ ಸಲುವಾಗಿ ಡೈರೆಕ್ಟ್ ಅವೆಲ್ಲ ತಲೆನೋವೇ ಬೇಡ ಅಂಬೋದು ಡೈರೆಕ್ಟ್ ರೊಟ್ಟಿನೇ ಮಾಡಿಬಿಡ್ತೀನಿ. ಈ ಥರ ಒಂದು ರೊಟ್ಟಿ ಮಾಡ್ಕೊತಾ ಇನ್ನು ಒಂದು ರೊಟ್ಟಿ ಸುಡ್ಕೋತಾ ಒಂದು ರೊಟ್ಟಿ ಮಾಡ್ಕೊತಾ ಇರ್ತೀನಿ ಯಾವಾಗ ಭೀ ನಾನು. ಇನ್ನು ರೊಟ್ಟಿಗೆ ನೀರು ಹಚ್ಚೋದಂತೂ ನನಗೆ ಕೈಲಿಂತ ಬರಲ್ಲ. ಅದ್ರ ಸಲುವಾಗಿ ನಾನು ಒಂದು ಕಾಟನ್ ಬಟ್ಟೆ ಇಟ್ಕೋತೀನಿ ಯಾವಾಗ ಭೀ. ಇನ್ನು ಅದ್ರಲಿಂತೆ ಹಚ್ತೀನಿ, ಯಾಕಂದ್ರೆ ಕೈ ಸುಡ್ತದಂತ ಅಂಜಿಕಿಲಿಂತ. ಇನ್ನು ಈಗ ಅಂಜಿಕೆ ಈಗೀಗ ಫಸ್ಟ್ ಸ್ಟಾರ್ಟಿಂಗ್ನಾಗ ಮಾಡ್ಲತ್ತರಂತೂ ನನ್ನ ಕೈಗೆ ಆಲ್ಮೋಸ್ಟ್ ಆ ಹಂಚಿಂದ ಗಾಯಗಳೇ ಹೆಚ್ಚಿಗಿದ್ದವು. ಅದ್ರ ಸಲುವಾಗಿ ನಾನು ಆವಾಗಿನ ಹಿಡ್ದು ಇನ್ನು ಅಷ್ಟೊಂದು ರಿಸ್ಕ್ ಬೇಡ ಅಂತಂದು ಇಲ್ಲಿಂತೆ ಹಚ್ತೀನಿ ಆವಾಗಿನ ಹಿಡ್ದು. ಇನ್ನು ಇದು ಒಂದೊಂದು ರೊಟ್ಟಿ ಮಾಡ್ಲತ್ತೀನಿ ನಾನು. ಇನ್ನು ನಾನು ಟ್ರಿಕ್ ಅಂತ ಹೇಳಿನಲ್ವ, ಅದ್ರ ಸಲುವಾಗಿ ಫಸ್ಟ್ ಒಂದು ರೊಟ್ಟಿ ಇರಬೇಕು. ಇಲ್ಲ ನೀವು ಮಾಡಿದ್ದೆ ಆಗಲಿ, ಇಲ್ಲ ಬೆಳಗ್ಗೆ ನಿಮ್ಮ ತಾಯಿ ಅದು ಯಾರ ಮಾಡ್ತಾರಲ್ವ ಅಂಥವ್ರದ್ದು ರೊಟ್ಟಿ ಇದ್ರೆ ಆಯಿತು. ಇನ್ನು ನಮ್ಮ ಮನೆಗಂತೂ ನಾನು ಕಲೆ ಟೈಮಿಗೆ ನಮ್ಮ ಅಮ್ಮ ಮಾಡಿದ್ಮೇಲೆ ಒಂದು ರೊಟ್ಟಿ ನಮ್ಮ ಅಮ್ಮನ ರೊಟ್ಟಿ ತೊಗೊಂಡು ನಾನು ಆವಾಗ ಮಾಡ್ತಿದ್ದೆ, ಯಾವ ಥರ ಮಾಡ್ಯಾಳ ಯಾವ ಥರ ಇಲ್ಲ ಅಂತಂದು. ಇನ್ನು ನಾನು ಒಂದು ರೊಟ್ಟಿ ಸುಟ್ಟಿನ ಆಲ್ರೆಡಿ, ಇನ್ನೊಂದು ರೊಟ್ಟಿ ಮಾಡೀನಿ ಆಲ್ಮೋಸ್ಟ್ ಮಾಡೀನಿ. ಇನ್ನು ಮಾಡಿದ್ಮೇಲೆ ಇದಕ್ಕೆ ನಾವು ಫಸ್ಟ್ ಮಾಡಿಟ್ಟಿನಲ್ವ ಅದು ರೊಟ್ಟಿ ಸ್ವಲ್ಪ ತಣ್ಣಗಾಗಿದ್ಮೇಲೆ ತೊಗೋಬೇಕು. ಗರಂ ತೊಗೊಂಡ್ರೆ ಅದು ಕೆಳಗಿದ್ದಿದ್ದು ಹಿಟ್ಟು ಹೊಡೆದೋಯ್ತದ ರೊಟ್ಟಿ ಮಾಡಿದ್ದು. ಇನ್ನು ಈ ಥರ ರೊಟ್ಟಿ ತೊಗೊಂಡು ಇನ್ನು ಅದನ್ನು ಕೈ ಮೇಲೆ ಸ್ವಲ್ಪ ಕೈ ಒಳಗೆ ರೊಟ್ಟಿ ಹಿಟ್ಟಿನೊಳಗೆ ಹಾಕಿ ಸ್ವಲ್ಪ ಮ್ಯಾಗ ತೊಗೊಂಡು ಪೂರ್ತಿ ಅಂಗೈಯಾಗ ತೊಗೋಬೇಕು. ಅಂಗೈಯಾಗ ತೊಗೊಂಡು ಇನ್ನು ಮ್ಯಾಗಿನ ರೊಟ್ಟಿ ತೆಗೆದು ಡೈರೆಕ್ಟ್ ಇದು ಹಂಚಿನ ಮೇಲೆ ಹಾಕೋಬೋದು. ಈ ಥರ ಹಾಕೋಬೋದು ಟ್ರಿಕ್ಕು. ಇನ್ನೊಂದು ಟ್ರಿಕ್ಕು ಹೇಳ್ತೀನಿ ನೋಡಿರಿ. ಇನ್ನು ಫಸ್ಟ್ ಮಾಡಿಟ್ಟಿದ್ದು ರೊಟ್ಟಿನೇ ತೊಗೊಂಡು ಇನ್ನೊಂದು ರೊಟ್ಟಿ ಮಾಡ್ಕೊಂಡಿದ್ಮೇಲೆ ಅದು ಭೀ ಸೇಮ್ ಅಂಗೈಯಾಗ ತೊಗೋಬೇಕು. ತೊಗೊಂಡು ಆಮೇಲೆ ಲೆಫ್ಟ್ ಹ್ಯಾಂಡ್ನಾಗ ತೊಗೊಂಡು ಇನ್ನು ಮತ್ತು ರೈಟ್ ಹ್ಯಾಂಡ್ನಾಗ ತೊಗೊಂಡು ಇನ್ನು ಡೈರೆಕ್ಟ್ ಹಂಚಿನ ಮೇಲೆ ಹಾಕಿ ಹಾಕ್ಬೇಕು. ಈ ಥರ ಹಾಕ್ಕೊಂಡು ಇನ್ನು ಡೈರೆಕ್ಟ್
ಪರ್ಫೆಕ್ಟ್ ರೊಟ್ಟಿನ ಎಲ್ಲಿ ಭೀ ಹೋಗಲ್ಲ, ಎಲ್ಲಿ ಭೀ ತೂತು ಬೀಳಲ್ಲ, ಏನು ಬೀಳಲ್ಲ. ಆರಾಮಾಗಿ ರೊಟ್ಟಿ ಹಂಚಿನ ಮೇಲೆ ಹಾಕ್ಬೋದು, ಎಲ್ಲಿ ಭೀ ಹರಿಯೋದಿಲ್ಲ, ಏನಿಲ್ಲ. ಇಷ್ಟೇ ಫ್ರೆಂಡ್ಸ್, ಅತಿ ಸುಲಭವಾಗಿ ಆರಾಮಾಗಿ ರೊಟ್ಟಿ ಮಾಡ್ಬೋದು. ಇನ್ನು ನನಗೆ ಈ ರೊಟ್ಟಿ ಟ್ರಿಕ್ ಎಲ್ಲ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.